ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ BSc ಇನ್ ಫಾರೆನ್ಸಿಕ್ ಸೈನ್ಸ್. ಓಕೆನಾ? ಈ ವಿಡಿಯೋದ ಕೋರ್ಸ್ ಡೀಟೇಲ್ಸ್, ಫೀಸ್ ಸ್ಟ್ರಕ್ಚರ್, ಮತ್ತೆ ಎಷ್ಟು ವರ್ಷದ ಕೋರ್ಸ್ ಮತ್ತೆ ಕೆರಿಯರ್ ಆಪ್ಷನ್ಸ್ ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಫಾರೆನ್ಸಿಕ್ ಸೈನ್ಸ್, ಸೊ ಇದು ಒಂದು ಬಂದ್ಬಿಟ್ಟು ಇದು ಒಂದು UG ಕೋರ್ಸ್ ಆಗಿರುತ್ತೆ. ಸೊ ಇದು 3 years ಕೋರ್ಸ್. ಓಕೆನಾ? 3 ವರ್ಷದ UG ಕೋರ್ಸ್ ಆಗಿರುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಲಿಜಿಬಿಲಿಟಿ ನೀವು ಕೇಳಿದ್ರೆ ಏನಪ್ಪಾ ಅಂದ್ರೆ ಸೈನ್ಸ್, ನೀವು 12th ಸ್ಟ್ಯಾಂಡರ್ಡ್ ಅಲ್ಲಿ ಸೈನ್ಸ್ ತಗೊಂಡಿರ್ಬೇಕು, PCMB ಅಥವಾ PCME ಯಾವ್ದಾದ್ರು ಆದ್ರೂ ನಡೆಯುತ್ತೆ, ಸೈನ್ಸ್ ತಗೊಂಡಿರ್ಬೇಕು, ಮತ್ತೆ ನಿಮ್ಮ ಪರ್ಸೆಂಟೇಜ್, ನಿಮ್ಮ 12th PU ಪರ್ಸೆಂಟೇಜ್ 50ಗಿಂತ ಜಾಸ್ತಿ ಇರ್ಬೇಕು. ಓಕೆನಾ? 50ಕ್ಕಿಂತ ಜಾಸ್ತಿ ಇರ್ಬೇಕು. ಆಮೇಲಿಂದ ಸೈನ್ಸ್ ತಗೊಂಡಿರ್ಬೇಕು. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಈ ತರ ಇತ್ತು ಅಂದ್ರೆ ನೀವು ಆರಾಮಾಗಿ ಫಾರೆನ್ಸಿಕ್ ಸೈನ್ಸ್ಗೆ ಎಲಿಜಿಬಲ್ ಆಗ್ತೀರಾ. ಓಕೆನಾ? ಅಂದ್ರೆ ಈ ಕೋರ್ಸ್ ನ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಸೊ ಇದು ಬಂದ್ಬಿಟ್ಟು ಅಂಡರ್ ಗ್ರಾಜುಯೇಷನ್ ಕೋರ್ಸ್ ಆಗಿರುತ್ತೆ. ಆಮೇಲಿಂದ ಫೀಸ್ ನೀವು ಕೇಳಿದ್ರೆ ಏನಪ್ಪಾ ಅಂದ್ರೆ 1 ಲಕ್ಷದಿಂದ 4 ಲಕ್ಷ ಇರುತ್ತೆ ಒಂದ್ ವರ್ಷಕ್ಕೆ. ಓಕೆನಾ? ಫೀಸ್ ಎಷ್ಟಪ್ಪ ಅಂದ್ರೆ 1 ಲಕ್ಷದಿಂದ 4 ಲಕ್ಷ ಒಂದ್ ವರ್ಷಕ್ಕೆ ಇರುತ್ತೆ. ಸೊ 3 ವರ್ಷಕ್ಕೆ ಅಂದ್ರೆ ಡಿಪೆಂಡ್ಸ್. ಒಂದೊಂದ್ಸಲಿ 1 ಲಕ್ಷ ಇದ್ರೆ ಬರೀ 3 ಲಕ್ಷಕ್ಕೆ ಆಗುತ್ತೆ, 4 ಲಕ್ಷ ಇದ್ರೆ 12 ಲಕ್ಷ, ಐ ಮೀನ್ 4 3s are 12, ಕರೆಕ್ಟಾ? 12 ಲಕ್ಷಕ್ಕಾಗುತ್ತೆ. ಸೊ ಈ ತರ ಡಿಪೆಂಡ್ ಆಗುತ್ತೆ ಇದು. ಆಮೇಲಿಂದ ಸ್ಕೋಪ್ ಹೇಗಿದೆ ಅಂತ ನೀವು ಕೇಳಿದ್ರೆ ಏನಪ್ಪಾ ಅಂದ್ರೆ ಕಮ್ಮಿ ಜನ ಅಡ್ಮಿಷನ್ ಆಗ್ತಾರೆ. ಓಕೆನಾ? ನೀವು ಕೇಳೇ ಇರಲ್ಲ, ಯಾರಾದ್ರೂ ರೇರ್ ಕೇಸಸ್ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ಫಾರೆನ್ಸಿಕ್ ಸೈನ್ಸ್ ಅಡ್ಮಿಷನ್ ಆಗಿದೆ, BSc ಇನ್ ಫಾರೆನ್ಸಿಕ್ ಸೈನ್ಸ್. ಆ ತರ ಇದ್ದಾಗ ಏನಾಗುತ್ತೆ ಗೊತ್ತಾ, ಸ್ಕೋಪ್ ಜಾಸ್ತಿ ಇರುತ್ತೆ ಕೋರ್ಸ್ಗೆ. ಸೊ ಅದರಿಂದ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಕೆಲಸಗಳು ಚೆನ್ನಾಗಿ ಸಿಗ್ತವೆ, ಆಫೀಸರ್ಸ್ ಆಗಿ ವರ್ಕ್ ಮಾಡೋದು, ಕರೆಕ್ಟಾ? ಗೌರ್ಮೆಂಟ್ ಕೆಲಸಗಳು ಇದೆಲ್ಲ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಎಲ್ಲಿ ಇನ್ಪುಟ್ ಕಮ್ಮಿ ಇರುತ್ತೆ, ಔಟ್ಪುಟ್ ಕಮ್ಮಿ ಇರುತ್ತೆ ಅಂದಾಗ ಸ್ಕೋಪ್ ಜಾಸ್ತಿ ಇದ್ದೇ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ಒನ್ ಆಫ್ ದಿ ಗುಡ್ ಕೋರ್ಸ್. ಓಕೆನಾ? ನೀವು ಚೂಸ್ ಮಾಡಬಹುದು. ಅಕಸ್ಮಾತ್ ನೀವು ಇಲ್ಲಿಂದ ಏನಾದ್ರು ಹೋಗ್ಬೇಕು ಅಂತ ಇದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಕೋರ್ಸ್. ಸೊ ಇದ್ರದ್ದು ಕೆರಿಯರ್ ಆಪ್ಷನ್ಸ್ ಮತ್ತೆ ಸ್ಯಾಲರಿ ಎಲ್ಲ ಎಷ್ಟು ಕೊಡ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು.